ಲಾಲಿಪುದು ಕೃಷ್ಣ ನಾನು ಯೋಚಿಸುವಾಗ ನನಗೆ ಕಾಣುವುದು ನಾವಾಚರಿಸಿದ ಕರ್ಮವೇ ನಮ್ಮ ಬುದ್ಧಿಗೆ ಪ್ರಚೋದನೆಯನ್ನು ಕೊಟ್ಟು ಕಾಣುವುದೋ ಗೊತ್ತಿಲ್ಲ, ಅದು ನೀನೇ ಹೇಳಬೇಕು. ಶ್ರೀಲಲನಾಪತಿ ಎನಿಸಿದ ಲಕ್ಷ್ಮೀ ನಿವಾಸ ಯಾರ ಹೃನ್ಮಧ್ಯದಲ್ಲೋ ಅಂತಹ ನಿನಗೆ ಬಂದ ದಾರಿದ್ರ್ಯವೇ ನನಗೂ ಕರ್ಮ. ಮತ್ಸ್ಯನಾಗಲಿಲ್ವೋ, ಆಗಿದ್ದೆ. ಕೂರ್ಮನಾಗಿ ಹೊರಲಿಲ್ವೋ, ವರಾಹನಾಗಿ ತಿವಿಲಿಲ್ವೋ, ಹೌದು, ನೃಸಿಂಹನಾಗಿ ಸಿಗೀಲಿಲ್ವೋ, ವಾಮನನಾಗಿ ತಳ್ಳಲಿಲ್ವೋ, ಪರಶುರಾಮನಾಗಿ ಕಡಿದಿದ್ದೇನೆ, ರಾಮನಾಗಿ ನಡೆದಿದ್ದೇನೆ, ಮೆರೆದಿದ್ದ. ಈಗ ಕೃಷ್ಣನಾಗಿ ನುಡಿಯಬೇಕಾದ ಸ್ಥಿತಿ ಉಂಟು ಅಂತ ಅರ್ಥ ಆಗುತ್ತಾ ಉಂಟು. ಕೃಷ್ಣನಾಗಿ ನುಡಿಯಬೇಕಾದದ್ದು ಇಳಿದಿದ್ದಿ ಅಂತ ಹೇಳುವುದಕ್ಕೆ ಹೊರಟದ್ದು. ಅದಕ್ಕೇನು ನುಡಿಯಿತಿ? ಕೃಷ್ಣನಾಗಿ ಇಳಿದೆ. ಯಾಕೆ ಅಂದ್ರೆ ಕೃಷ್ಣನಾದದ್ದೇ ಇಳಿದದ್ದು ನೀನು ನಿನ್ನ ನೆಲೆಯಿಂದ. ಅವತಾರ ಅಂತಂದ್ರೆ ಹಾಗೆ ಅಂತ ನಮ್ಮ ಸಂಕಲ್ಪ. ಯಾಕೆ ಅಂದ್ರೆ ನೋಡುವುದಕ್ಕೋ ಹೇಳುವುದಕ್ಕೋ ಗ್ರಹಿಸುವುದಕ್ಕೋ ಆಗದ ಸ್ವರೂಪಕ್ಕೆ ಭೌಮ ಸ್ವರೂಪ ಅಂತ ಹೇಳುವುದು. ದೇವರು ತನ್ನನ್ನು ತಾನು ಸಂಕೋಚಗೊಳಿಸುವುದಕ್ಕೆ, ಸಣ್ಣದಾಗಿಸುವುದಕ್ಕೆ ಅವತಾರ ಅಂತ ನಾವು ಕರೆಯುವುದು. ಅದೇ ಹೌದು ಅಂತಾದರೆ ಅದರಲ್ಲೂ ತನ್ನನ್ನು ತಾನು ಹಿಡಿಯಷ್ಟಾಗಿಸಿದ್ದು, ಹಿಡಿತಕ್ಕೆ ಸಿಕ್ಕುವಷ್ಟಾಗಿಸಿದ್ರಾದ್ರೂ ಅರ್ಥ ಆಗುತ್ತದೆ. ಇದು ಹಿಡಿಯಷ್ಟು ನರನ ಸಾರಥಿ. ನರನ ಸಾರಥಿಯಾದದ್ದರ ವಿಧಿಯನ್ನು ಯಾರು ಬರೆದ? ನಿಮ್ಮ ಮೊಮ್ಮಗ, ತನ್ನ ಮೊಮ್ಮಗ. ಅವನಲ್ಲಿ ವಿಧಿ ಆದ. ಅವನ ವಿಧಿ ಏನು ಅಂತಲೇ ಅವನಿಗೆ ಗೊತ್ತಿಲ್ಲ. ಅವನ ವಿಧಿಯೇ ಅವನಿಗೆ ಗೊತ್ತಿಲ್ಲ. ಅವನಿನ್ನ ವಿಧಿ ಅಂತದ್ದು ಬರೆಯುವುದು ಮಾತ್ರ ಅಲ್ಲ, ಹಾಗೆ ನಮ್ಮ ವಿಧಿಯನ್ನು ಯಾರ್ಯಾರಿಗೂ ಆರೋಪಿಸ್ತಾ ಹೋಗುವುದಕ್ಕಾಗುತ್ತದೆ. ಆದ್ರೆ ಆತ್ಯಂತಿಕವಾಗಿ ಮನುಜರೆಲ್ಲರೂ ಯಾವ ಕರ್ಮದ ವಿಧಿಗೆ ನಿಬದ್ಧರೋ ನೀನು ನಿನ್ನ ವಿಧಿಗೆ, ನಿನ್ನ ಕರ್ಮಕ್ಕೆ ನಿಬದ್ಧನೋ ಅಂತ ಪ್ರಶ್ನೆ ಇರುವುದದು. ಹಾಗೆ ಕಾಣುತ್ತದೆ ಇದನ್ನು ಕಂಡಾಗ. ಯಾಕೆ ಅಂತಂದ್ರೆ ಅದೆಲ್ಲದಿದ್ದು ಇದಕ್ಕೇನರ್ಥ? ಯಾವುದಕ್ಕೆ? ಒಂದು ವ್ಯಾಮೋಹವಶನಾಗಿ ನಾನು ಮತ್ತೆ ಅಲ್ಲದಿದ್ದರೆ ದೈವದ ನೆಲೆಯಿಂದಲೂ ಇದನ್ನು ಹೇಗೆ ನಾವು ಕಾಣಬೇಕು ಅರ್ಥ ಆಗುವುದಿಲ್ಲ. ಜೀವದ ನೆಲೆಯಿಂದಲಾದರೆ ಕರ್ಮ ನಿಬದ್ಧತೆಗೊಳಗಾದ ಸಾಮಾನ್ಯ ಸಂಸಾರಿಗಳ ನೆಲೆಯಲ್ಲಿ ಭಾವನನ್ನುಳಿಸುವುದಕ್ಕೆ ಭಾವ, ಮಾನವನ್ನು ಹೆಚ್ಚು ತೂಗಿ ನೋಡದೆ, ಮರ್ಯಾದೆಯ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಏನು ಬೇಕಾದರೂ ಮಾಡುವ ಆಪ್ತತೆ ಸಿದ್ಧಿಸಿಕೊಂಡವರ ನಾವು ಕೇಳಿ ತಿಳಿತೇವೆ. ಖಾಂಡವನಂತೆ, ದಹನ ಕಾಲವಂತೆ, ಪ್ರತ್ಯಕ್ಷನಾದ ಅಗ್ನಿ ವರ ಕೇಳುವುದಂತೆ. ವರವನ್ನು ಅಪೇಕ್ಷಿಸುವ ಯಾರಲ್ಲಿ ಕೇಳುವುದು? ದೇವಾದಿದೇವ ಅಂತ ನಾವು ಆರಾಧಿಸುವುದು. ಪ್ರಾರ್ಥನೆ ನನ್ನಲ್ಲಿ ಏಕೆ ಹೇಳಿ? ಅದೇ ಅಲ್ಲ, ನಾವು ನಿನ್ನನ್ನು ಕಾಣುವ ಬಗ್ಗೆ ನಾ ಹೇಳಿದ್ದೆ. ತನಗೆ ಗಾಢವಾದಂತಹ ಮೈತ್ರಿಯನ್ನು, ಅಬಾಧಿತವಾದ ಮೈತ್ರಿಯನ್ನು ಪಾರ್ಥನ ಜೊತೆಯಲ್ಲಿ ಕರುಣಿಸುವಂತ ನೀನು ಯಾಚಿಸುವುದಂತೆ. ವರ ಕೇಳಿದೆ. ಈಗ ದೇವರು ಅಂತ ಆರಾಧಿಸುವುದು ಹೌದಾದರೆ ಎತ್ತರದಲ್ಲಿ ಸರ್ವತಂತ್ರ ಸ್ವತಂತ್ರ ಅಂತ ಆದ್ರೆ ಅವ ಯಾರಿಗೆ ಬೇಕಾದ್ರೂ ಕೊಡುವವನಾಗಿರ್ಬೇಕು. ಯಾರ್ಯಾರಿಂದಲೂ ಯಾಚಿಸುವವನಾದ್ರೆ ಈಗ ಅವನನ್ನೇನು ಅಂತ ಹೇಳುವುದು? ಅವ ಎಲ್ಲರಿಗಿಂತ ಎತ್ತರ ಇರಬೇಕು, ನರರಿಗಿಂತ ಕೆಳಗೆ ಕುಳಿತುಕೊಳ್ಳುವ ಸಂಕಲ್ಪವನ್ನು ತಳೆಯುತ್ತಾನೆ ಅಂತ ಅದಕ್ಕೇನು ಹೇಳುವುದು? ಇದೆಲ್ಲ ವ್ಯಾಮೋಹದ ದ್ಯೋತಕವಾದ ಪ್ರಕರಣಗಳು ನನಗೆ ಕಾಣುವುದದು. ವ್ಯಾಮೋಹ ಯಾರಿಗೆ? ಕರ್ಮ ನಿಬದ್ಧರಿಗೆ. ಅವನಿಗೂ ಆ ಸ್ಥಿತಿಯಲ್ಲೊಂದು ವ್ಯಾಮೋಹ ಬಂದದ್ದು ಶೂಲಿಗೆ. ಬ್ರಹ್ಮನಿಗೂ ಸೃಷ್ಟಿಶೀಲತೆಯಲ್ಲಿದ್ದ ವ್ಯಾಮೋಹ ಈಗ ಕಾಣಿಕೆ ತೋರುವಾಗ ಎಲ್ಲ ಹಾಗೆ ಕಾಣುತ್ತದೆ. ಸುರಪನಿಗೆ ತನ್ನ ಪೀಠದ ಕುರಿತಾದ ವ್ಯಾಮೋಹ ಅದೇ ಆ ಸ್ಥಿತಿಯನ್ನು ಕಲ್ಪಿಸಿತು. ಹಾಗಾದರೆ ಇದನ್ನೆಲ್ಲ ವ್ಯಾಮೋಹ ಅಂತಲೇ ತಿಳಿಯಬೇಕು. ಲೋಕ ಹಾಗೆ ಹೇಳುವುದಿಲ್ಲ, ಆದ್ರೆ ಹೀಗೆ ಕಾಣುತ್ತದಲ್ಲ. ಇದೇನು ವ್ಯಾಮೋಹವೇ ಹೌದು ಅಂತಾದ್ರೆ ಮತ್ತೆ ಸುಮ್ಮನೆ ಸುಯೋಧನನ್ನು ಯಾಕೆ ಹೇಳಬೇಕು? ಕುರುಪತಿಯ ದುಷ್ಕರ್ಮ ಬರಿದೆ ನಿಂದಿಪುದಿ. ಹೌದಪ್ಪ,
ಧರೆ ಚತುರ್ದಶ ಪರೆವ ಮಹಿಮಾ ಅಂತ ನೀನು ಅಂಗೀಕೃತನು. ನಾನೇ ಹೇಳಿದವನು. ಅವನಿಗೂ ಕರ್ಮ ಪ್ರಪಂಚಕ್ಕೆ ಬಂದಾಗ ಅಥವಾ ಕರ್ಮ ಪ್ರಪಂಚ ವ್ಯಾಪಾರದಲ್ಲಿ ಕರ್ಮಾತೀತವಾಗಿ ವ್ಯವಹರಿಸುವುದಕ್ಕಾಗುವುದಿಲ್ಲ ಅಂತ ಆದರೆ ಕರ್ಮನಿಬದ್ಧವಾಗಿ ಯಾವುದೋ ಜನ್ಮದಲ್ಲಿ ಮಾಡಿದ್ದನ್ನು ಅನುಭವಿಸುವುದಕ್ಕಾಗಿ ಹುಟ್ಟಿದ ಈ ಜನ್ಮದಲ್ಲಿ ಕುರುಪತಿ ಎನಿಸುವುದಕ್ಕಾಗಿ ಸುಯೋಧನ ಏನೇ ಮಾಡಲಿ ಬರಿದೆ ಅಲ್ವಾ ನಿಂದಿಗುವುದು. ಹೌದಪ್ಪ, ಮತ್ತೆ ಕಂಠ ಶೋಷಣೆ ಅಲ್ವಾ, ಪಾಪಿ ಎನ್ನುವುದು ಬೇಡ. ಪಾಪ ಅದೇ ಅದನ್ನೀಗ ನಿರ್ಣಯ ಅಂತ ಸನ್ನಿಧಾನ ತನ್ನ ಶ್ರೀಮುಖದಿಂದ ಹೇಳಿದರೆ ಮತ್ತೆ ಹೇಗೆ ಮುಂದುವರಿಸಬೇಕು ಅಂತ ಯೋಚಿಸುವ. ಈಗ ನನಗೆ ನಿರ್ಣಯ ಬೇಕಾದ್ದು. ಕುರುಪತಿಯ ದುಷ್ಕರ್ಮ ಬರಿದೆ ನಿಂದಿಪುದೀಗ ಧರೆ ಚತುರ್ದಶ ಪರೆವ ಮಹಿಮಗಿಂತಾಗಿ ಇದು ನನ್ನ ಕಾಣಿಕೆ. ಕಂಡದ್ದನ್ನು ಆಧರಿಸಿ ನಾನಾಡಿದ್ದು. ಇದು ತಪ್ಪು ಅಂತ ಆದ್ರೆ ಎರಡಕ್ಕೆ ಉತ್ತರ ಬೇಕು ನನಗೆ. ಇದು ಯಾಕೆ ತಪ್ಪು ಅಂತ ಉತ್ತರ ಬೇಕು, ತಪ್ಪಾಗಿ ನನಗೆ ಯಾಕೆ ಕಂಡಿತ್ತು ಅಂತ ಉತ್ತರ ಬೇಕು. ಈಗ ಮೊದಲಿಗೆ ನನಗೆ ಬೇಕಾದದ್ದು ಇದು ಯಾಕೆ ತಪ್ಪು ಅಂತ. ಇಷ್ಟೆಲ್ಲ ಹೇಳುವ ನಿಮ್ಮನ್ನು ಕಂಡಾಗ ನನಗೇನಾಯ್ತು ಬಲ್ಲಿದ? ಏನಾಯ್ತು?